ಫ್ಲೈಓವರ್ ಎಡವಟ್ಟು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಲ್ಲಿರುವ ಅದೆಷ್ಟೋ ಫ್ಲೈಓವರ್ಗಳು ಕಾಮಗಾರಿಗಳು ಆರಂಭಕ್ಕೂ ಮುನ್ನವೇ ಸ್ಥಗಿತವಾಗಿದೆ. ಅನೇಕ ಕಾರಣಗಳಿಗೆ ನಿಂತು ಹೋಗುವ ಮೇಲ್ಸೇತುವೆಯನ್ನೇನೋ ಮರೆತು ಬಿಡಬಹುದು. ಆದರೆ ಅರ್ಧ ಕಾಮಗಾರಿಯಾಗಿ ಮತ್ತೆ ಅರ್ಧ ಕಾಮಗಾರಿಗೆ ಕುತ್ತು ಬಂದ್ರೆ ಏನ್ ಮಾಡಬೇಕು? ಹೀಗೆ ಅರ್ಧಕ್ಕೆ ನಿಂತಿರುವ ಫ್ಲೈಓವರ್ನ ಕತೆ ಹೇಳ್ತೀವಿ, ನೋಡ್ಕೊಂಬನ್ನಿ. ಇದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎಂಇಎಸ್ ರಸ್ತೆಯ ಫ್ಲೈಓವರ್. ಯಶವಂತಪುರದಿಂದ ಚಿಕ್ಕಬಾಣಾವರ ಮಾರ್ಗವಾಗಿ ತುಮಕೂರಿಗೆ ರೈಲು ಮಾರ್ಗವನ್ನ ಸಂಪರ್ಕಿಸುವ ರೈಲ್ವೆ ಹಳಿ ಇರೋದು ಇಲ್ಲೇ. ಕಳೆದ 4 ವರ್ಷಗಳ ಹಿಂದೆ ಟ್ರಾಫಿಕ್ ದಟ್ಟಣೆ ನಿಯಂತ್ರಿಸಲು ಬಿಬಿಎಂಪಿ ಮೇಲ್ಸೇತುವೆ ನಿರ್ಮಿಸಲು ಮುಂದಾಗಿತ್ತು. ಆದರೆ ಸಾಧಕ ಬಾಧಕಗಳ ಬಗ್ಗೆ ವಿಚಾರಿಸದೆ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಮಿಲಿಟರಿ ಜಾಗವನ್ನ ಅನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಿತು. ಇನ್ನು ಫ್ಲೈಓವರ್ ಅರ್ಧ ಮುಗಿತಿದ್ದಂತೆ ಮಿಲಿಟರಿ ಅವರು ಫ್ಲೈಓವರ್ ನಿರ್ಮಾಣಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದ್ರು. ಇದರಿಂದ ಫ್ಲೈಓವರ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಅರ್ಧ ಆಗಿದೆ. ಯಾವ ಜನಪ್ರತಿನಿಧಿಗಳು ಸಹ ತಲೆಗೆಡಿಸ್ಕೊಳ್ತಾ ಇಲ್ಲ. ಏನು ಕೇಳಿದ್ರೆ ಏನು ರೀಸನ್ ಹೇಳ್ತಾ ಇದ್ದಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಅಂತ ರೀಸನ್ ಹೇಳ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಅಂತೂ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅಂದಾಜು ದಿನಕ್ಕೆ ಎಷ್ಟು ಗಾಡಿಗಳು ಓಡಾಡಬಹುದು ಈ ಒಂದು ರೋಡಲ್ಲಿ? ಸಾಕಷ್ಟು ಗೂಡ್ಸ್ ಗಾಡಿನೇ ಜಾಸ್ತಿ ಓಡಾಡ್ತಾ ಇದೆ. ಇನ್ನು ನಿತ್ಯವೂ ಇಲ್ಲಿ 65ಕ್ಕೂ ಹೆಚ್ಚು ರೈಲುಗಳು ಸಂಚಾರ ಬೆಳೆಸುತ್ತಿದ್ದು ಪ್ರತಿ ಬಾರಿಯೂ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇತ್ತ ಪ್ರಯಾಣಿಕರು ಕನಿಷ್ಠ ಪಕ್ಷ ಒಮ್ಮೆ ರೈಲು ಬಂದು ಹೋದ ಮೇಲೆ 45 ನಿಮಿಷದವರೆಗೂ ಜಾಮ್ನಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೊಂದರೆ ಆಗ್ತಾರೆ ಸರ್. ಈಗ ನೋಡಿ, ಈಗ ಅರ್ಧ ಗಂಟೆ ಹಾಫ್ ಅನ್ ಅವರ್ ಇಲ್ಲ ವೆಯ್ಟ್ ಮಾಡೋಕ್ಕೋ. ಬೆಳಗ್ಗೆ ಬರ್ತೀವಿ, ಟೈಮ್ ಆಗ್ಬಿಟ್ಟಿದೆ. ಈಗ ಆಲ್ರೆಡಿ 9:15 ಆಫೀಸ್ಗೆ ಹೋಗಬೇಕು. ಇದರ ಕಾಲು ಗಂಟೆ ಇಲ್ಲಿ ರೈಲ್ವೆ ಗೇಟ್ ಆಗ್ತಾರೆ. ಫ್ಲೈಓವರ್ ಆದರೂ ಸ್ವಲ್ಪ ಅನುಕೂಲ ಆಗುತ್ತೆ. ತೊಂದರೆ ಅಂತೂ ಆಗ್ತದೆ ಅಷ್ಟೇ. ಒಟ್ನಲ್ಲಿ ಜನರಿಗಾಗೋ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲೆಂದು ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾದ ಬಿಬಿಎಂಪಿ ಈಗ ಟ್ರಾಫಿಕ್ ಸಮಸ್ಯೆಯನ್ನ ಇಮ್ಮಡಿಗೊಳಿಸಿದೆ. ನೆನೆಗುದಿಗೆ ಬಿದ್ದಿರೋ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳಿಸಿ ಅಂದುಕೊಂಡಂತೆ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯಪ್ಪ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇನ್ನು ಭೂಸ್ವಾಧೀನಕ್ಕೆ ಪಡೆಯದೆ ಎಷ್ಟೋ ಕಡೆಗಳಲ್ಲಿ ಮೇಲ್ಸೇತುವೆಯ ಕಾಮಗಾರಿ ಆರಂಭವಾಗಿ ಬಿಟ್ಟಿರುತ್ತೆ. ಅದರ ಸಾಲಿಗೆ ಈ ಫ್ಲೈಓವರ್ ಕೂಡ ಸೇರಿದೆ. ಯಾವುದು ಆ ಫ್ಲೈಓವರ್ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಅರ್ಧ ಕಾಮಗಾರಿಯಾಗಿ ಮತ್ತರ್ಧ ಯಾವಾಗ ಎಂದು ಬಿಸಿಲಿನಲ್ಲಿ ಒಣಗುತ್ತಿರುವ ಈ ಮೇಲ್ಸೇತುವೆ ಇರುವುದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 17ರ ಜೆಪಿ ಪಾರ್ಕ್ನಲ್ಲಿ. ಈ ಪಾರ್ಕ್ ಪಕ್ಕದಲ್ಲೇ ಯಶವಂತಪುರದಿಂದ ಹೆಬ್ಬಾಳ ಮಾರ್ಗಕ್ಕೆ ಸಂಚಾರ ಬೆಳೆಸುವ ರೈಲ್ವೆ ಹಳಿ ಇದೆ. ನಿತ್ಯವೂ 75ರಿಂದ 90 ರೈಲುಗಳು ಇಲ್ಲಿ ಸಂಚರಿಸುತ್ತಿರುತ್ತವೆ. ಇಲ್ಲಿನ ಟ್ರಾಫಿಕ್ ಮುಕ್ತಿಗೆ ಬಿಬಿಎಂಪಿ ಕಳೆದ 3 ವರ್ಷಗಳ ಹಿಂದೆಯೇ ಇಲ್ಲೊಂದು ಫ್ಲೈಓವರ್ ನಿರ್ಮಿಸಲು 40 ಕೋಟಿ ರೂಪಾಯಿಯ ಯೋಜನೆ ರೂಪಿಸಿತ್ತು. ಕಾಮಗಾರಿಯು ಆರಂಭವಾಗಿತ್ತು. ಆದರೆ ಇಲ್ಲಿ ಜಮೀನು ನೀಡಿದವರಿಗೆ ಸರಿಯಾಗಿ ಪರಿಹಾರ ನೀಡದ ಕಾರಣ ಕಾಮಗಾರಿ ಪೂರ್ಣಗೊಳಿಸಲು ಬಿಟ್ಟಿಲ್ಲ. ಇದರಿಂದ ಭಾರೀ ಸಮಸ್ಯೆಯಾಗಿದೆ ಅಂತಾರೆ ಸ್ಥಳೀಯರು. ಫ್ಲೋರ್ ಅರ್ಧಕ್ಕೆ ನಿಂತಿರೋದ್ರಿಂದ ಏನಂದರೆ ಇಲ್ಲಿ ಫುಲ್ಲು ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗಿದೆ. ಬೆಳಗ್ಗೆ ಹೊತ್ತು ಫುಲ್ ಎನಿ ಟೈಮ್ ಟ್ರಾಫಿಕ್ ಜಾಮು. ಏನಂದರೆ ಇಲ್ಲಿ ರೈಲ್ವೆ ಗೇಟ್ ಆಗ್ತಾ ಇರ್ತಾನೆ. ಬೇಗ ಆದಷ್ಟು ಒಳ್ಳೆಯದು. ಯಾಕಂದರೆ ಜನಗಳು ಪಬ್ಲಿಕ್ ತೊಂದರೆ. ಯಾಕಂದರೆ ಇಲ್ಲಿ ಜನಗಳು ಮೇನ್, ಇಲ್ಲಿ ರೈಲ್ವೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಮೇನ್, ಪಬ್ಲಿಕ್ ಅಂತಲ್ಲ, ಸ್ಕೂಲ್ ಮಕ್ಕಳಿಗೆ ಮೇನ್ ತೊಂದರೆ ಆಗಿರೋದು ಇಲ್ಲಿ. 1.5 ವರ್ಷಗಳಿಂದಲೂ ಕಾಮಗಾರಿ ಸ್ಥಗಿತವಾಗಿದ್ದರೂ ಪಾಲಿಕೆ ತಲೆಕೆಡಿಸಿಕೊಂಡಿಲ್ಲ. ಇನ್ನು ಅಪೂರ್ಣ ಕಾಮಗಾರಿಯಿಂದ ಇತ್ತ ಹಳಿಯ ಅಕ್ಕಪಕ್ಕದಲ್ಲಿರೋ ಅಂಗಡಿ ಮುಂಗಟ್ಟುಗಳಿಗೆ ಧೂಳಿನದ್ದೇ ದೊಡ್ಡ ಸಮಸ್ಯೆ. ಫ್ಲೈಓವರ್ ಆರಂಭವಾಗದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ದಾರೆ ಸ್ಥಳೀಯರು. ಏನು ಹೇಳ್ತಾರೆ, ನಿಲ್ಲಿಸಿದ್ದಾರೆ. ಅವ್ರದ್ದೆಲ್ಲ ಜಮೀನ್ದವ್ರು ಇದ್ದಾರಲ್ವಾ, ಅವ್ರದ್ದೆಲ್ಲ ಏನೇನೋ ದುಡ್ಡಿಂದು ಎಲ್ಲ ಸೆಟ್ಲ್ಮೆಂಟ್ ಆಗಬೇಕು ಅಂತ ನಿಲ್ಲಿಸಿದ್ದಾರೆ. ನಮ್ಗಳಿಗಂತೂ ತೊಂದರೆ ಆಗ್ತಾ ಇದೆ. ನಮಗೆ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಳಗ್ಗೆ ಹೊತ್ತು ಮಕ್ಕಳದು. ನಮ್ಗೆ ಅಂಗಡಿಗೆ ತುಂಬ ಧೂಳು ಬರುತ್ತೆ. ಸಿಕ್ಕಾಬಿಟ್ಟೆ ಟ್ರೈನ್ಗಳು ಗಲಾಟೆ, ಇಲ್ಲಿ ಹೋಗೋದು ಜಾಮು. ಜನರ ಸಂಚಾರಕ್ಕೆ ಸಹಾಯವಾಗಲಿ ಅಂತ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿರೋ ಪಾಲಿಕೆ ಮತ್ತಷ್ಟು ಸಮಸ್ಯೆ ತಂದಿಟ್ಟಿದೆ. ಸರಿಯಾಗಿ ಪ್ಲಾನ್ ಮಾಡಿಕೊಳ್ಳದೆ ಎಡವಿದೆ. ಇನ್ನಾದರೂ ಬಿಬಿಎಂಪಿ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇದು ಸರ್ಕಾರದ ಮುಂದಾಲೋಚನೆ ಇಲ್ಲದೆ ಸಿದ್ಧವಾಗೋ ಯೋಜನೆಗಳ ಇನ್ನೊಂದು ರೂಪವಷ್ಟೇ. ಹೆಣ್ಣೂರು ಫ್ಲೈಓವರ್ ವಿಚಾರದಲ್ಲೂ ಇದೇ ಆಗಿದೆ. ಹೈಟೆನ್ಷನ್ ವಿದ್ಯುತ್ ವೈರ್ ಇರೋದನ್ನ ನೋಡದೇನೆ ಪ್ಲಾನ್ ಮಾಡಿ 85% ಕಾಮಗಾರಿ ಮುಗಿಸಿ ಈಗ ಪರದಾಡುವಂತಾಗಿದೆ. ಯಾಕಂದ್ರೆ 5-6 ವರ್ಷಗಳಿಂದ ಕಾಮಗಾರಿ ಮುಗ್ದೇ ಇಲ್ಲ. ಜನರಿಗೆ ತೊಂದರೆನೂ ತಪ್ಪಿಲ್ಲ. ಫ್ಲೈಓವರ್ ಎಡವಟ್ಟು ಸರಣಿಯಲ್ಲಿ ಈ ದಿನ
ಹೆಣ್ಣೂರು ಫ್ಲೈಓವರ್ ಸ್ಟೋರಿ. ಇದು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. HRBR ಲೇಔಟ್ನಲ್ಲಿದೆ ಹೆಣ್ಣೂರು ಫ್ಲೈಓವರ್. ಕಾಮಗಾರಿ ಶುರುವಾಗಿ 8 ವರ್ಷಗಳೇ ಆಗಿದೆ. ಪೂರ್ತಿಯಾಗಿಲ್ಲ. ಕಾಮಗಾರಿ ನಿಂತು 4 ವರ್ಷಗಳಾಗಿದೆ. ಇಷ್ಟಕ್ಕೂ ಈ ಫ್ಲೈಓವರ್ ಅರ್ಧಂಬರ್ಧದಲ್ಲಿ ನಿಲ್ಲೋದಕ್ಕೆ ಕಾರಣ ಹೈ ಟೆನ್ಷನ್ ವೈರ್. ಫ್ಲೈಓವರ್ಗೆ ಅಡ್ಡವಾಗಿ ಬಂದಿವೆ ಹೈ ಟೆನ್ಷನ್ ವೈರ್. ಇದೇನಾದರೂ ಕಂಪ್ಲೀಟ್ ಆಗಿ ಇದರ ಮೇಲೆ ವಾಹನಗಳು ಚಲಿಸಿದರೆ ಈ ವಿದ್ಯುತ್ ತಂತಿಗಳು ವಾಹನಗಳಿಗೆ ಅಡ್ಡವಾಗಿ ಬರುತ್ತವೆ, ತಡೆಯುತ್ತವೆ, ಟಚ್ ಆಗುತ್ತವೆ. ಹಾಗೇನಾದರೂ ಆಗಿಬಿಟ್ಟರೆ ಅಪಾಯ ಗ್ಯಾರಂಟಿ. ಕಾಮಗಾರಿ ವೇಳೆ ಅಂಥದ್ದೊಂದು ಅನಾಹುತವಾಗಿ ಕಾರ್ಮಿಕರಿಗೆ ಶಾಕ್ ಆಗುವವರೆಗೂ ಇದು ಅಧಿಕಾರಿಗಳಿಗೆ ಗೊತ್ತೇ ಇರಲಿಲ್ಲ ಎನ್ನುವ ವಿಷಯವೇ ಇದು ಎಷ್ಟು ಯೋಜನಾಬದ್ಧವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ನುಡಿಯುತ್ತೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದು ಬಿಟ್ಟು ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ. ಅದೇ ದುಡ್ಡು ಎತ್ಕೊಂಡು ಬಂದು ನಮ್ಮೂರು ಹೆಣ್ಣೂರು ಅಭಿವೃದ್ಧಿಗೋಸ್ಕರ ಕಾಮಗಾರಿಗಳು ಮಾಡಿಸಿದ್ರೆ ಇಷ್ಟೊತ್ತಿಗೆ ಹೆಣ್ಣೂರು ಟಾಪ್ 1 ಆಗ್ತಾ ಇತ್ತು. ನಮ್ಮ ಹೋಮ್ ಮಿನಿಸ್ಟ್ರ್ ಇದ್ದಾರೆ. ಹೋಮ್ ಮಿನಿಸ್ಟ್ರು ಅದು ಏನು ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಪಕ್ಷಾತೀತ ಬಿಟ್ಟು ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅಂದಹಾಗೆ ಇದು ಗೃಹ ಸಚಿವರ ಕ್ಷೇತ್ರ. ಹೆಣ್ಣೂರು, ಕೊತ್ತನೂರು, ಬಾಗಲೂರು ಸೇರಿದಂತೆ ಮುಂದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಆದರೆ ಕರೆಂಟ್ ವೈರ್ ಪ್ರಾಬ್ಲಮ್ನಿಂದಾಗಿ ಫ್ಲೈಓವರ್ಗೆ ಮುಕ್ತಿ ಸಿಕ್ಕಿಲ್ಲ. 60 ಕೋಟಿಯ ಪ್ರಾಜೆಕ್ಟ್ನಲ್ಲಿ 45 ಕೋಟಿ ರೂಪಾಯಿ ಖರ್ಚಾಗಿದೆ. ಆದರೆ ಸಾರ್ವಜನಿಕರಿಗೆ ಫ್ಲೈಓವರ್ನ ಬಿಡಿಗಾಸು ಲಾಭವೂ ಸಿಕ್ಕಿಲ್ಲ. ಇನ್ನೊಂದೆರಡು ತಿಂಗಳು ಕಾಮಗಾರಿ ಶುರು ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅನ್ನುವ ಭರವಸೆ ಕಾರ್ಪೊರೇಟರ್ನಿಂದ ಸಿಕ್ಕಿದೆ. ಸನ್ಮಾನ್ಯ ಸಚಿವರಾದ KJ ಜಾರ್ಜ್ರವರು ಈ ಹೈಟೆನ್ಷನ್ ವೈರ್ನ ಮೇಲೆ ಹೈಟ್ ಮಾಡಿಸಿ ಈಗ ಆಲ್ರೆಡಿ ಹೈಟ್ ಆಗಿದೆ. ಅದನ್ನ ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಆಲ್ರೆಡಿ ಒಂದು 15 ಡೇಸ್ ಬ್ಯಾಕ್ ಬಂದು ಅವ್ರು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅಧಿಕಾರಿಗಳು ಕರೆಸಿದ್ರು. ಅಧಿಕಾರಿಗಳು ಕರೆಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಒಂದು ತಿಂಗಳು 2 ತಿಂಗಳಲ್ಲಿ ಮೋಸ್ಟ್ಲಿ ಕೆಲಸ ಸ್ಟಾರ್ಟ್ ಆಗ್ಬೋದು ಸರ್ ಸನ್ಮಾನ್ಯ ಸಚಿವರ ಕಡೆಯಿಂದ. ಆದರೆ ಯೋಜನೆಗೆ ಅಡ್ಡಿಯಾಗಿದ್ದ ವಿದ್ಯುತ್ ತಂತಿ ಸಮಸ್ಯೆಯನ್ನು ಖುದ್ದು ಗೃಹ ಸಚಿವ ಜಾರ್ಜ್ ಅವರೇ ಮುಂದೆ ನಿಂತು ನಿವಾರಿಸಿ 2.5 ವರ್ಷಗಳಾಗಿವೆ. ಆದರೆ ಕಾಮಗಾರಿ ಮಾತ್ರ ಶುರುವಾಗೇ ಇಲ್ಲ. ಯಾಕ್ರಿ ಅಂತ ಕೇಳೋಣ ಅಂದರೆ ಅಧಿಕಾರಿಗಳ ಹತ್ತಿರ ಸಮರ್ಪಕ ಉತ್ತರ ಇಲ್ಲ. ಜನರಿಗೆ ಟ್ರಾಫಿಕ್ ಪ್ರಾಬ್ಲಮ್ ನಿವಾರಿಸಬೇಕಿದ್ದ ಫ್ಲೈಓವರ್ರೇ ಈಗ ಟ್ರಾಫಿಕ್ ಪ್ರಾಬ್ಲಮ್ ಸೃಷ್ಟಿಸ್ತಾ ಇದೆ ಅನ್ನೋದು ವಿಪರ್ಯಾಸ. ಗೃಹ ಸಚಿವ ಜಾರ್ಜ್ ಅವರೇ, ಕರೆಂಟ್ ವೈರ್ ಏನೋ ತೆಗೆಸಿದ್ರಿ, ಆದರೆ ಕಾಮಗಾರಿ ಯಾವಾಗ ಶುರು ಮಾಡಿಸ್ತೀರಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ P. ಮಧುಸೂದನ್, ಸುವರ್ಣ ನ್ಯೂಸ್. ಫ್ಲೈಓವರ್ನ ಮೇಲೆ ಟ್ರಾಫಿಕ್ ಕಿರಿಕಿರಿಯಾದ್ರೆ ಅದರ ಕೆಳಗೆ ಅಂಡರ್ ಪಾಸ್ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಇದು ಕಳ್ಳಕಾಕರ ಹಾಟ್ ಸ್ಪಾಟ್ ಆಗಿಬಿಟ್ಟಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಲೆನೇ ಕೆಡಿಸಿಕೊಳ್ತಿಲ್ಲ. ಸರ್ವಜ್ಞ ನಗರ ಮತ್ತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಗಡಿಯಲ್ಲಿರೋ ಫ್ಲೈಓವರ್ ಇದು. ಲಿಂಗರಾಜಪುರ ಬಡಾವಣೆಯಲ್ಲಿರೋದ್ರಿಂದ ಲಿಂಗರಾಜಪುರಂ ಫ್ಲೈಓವರ್ ಅಂತಾನೆ ಕರೆಯೋದು. ಆದ್ರೆ ಈ ಮೇಲ್ಸೇತುವೆ ಹೆಸರೆತ್ತಿದ್ರೆ ಜನ ಕೆಂಡ ಕಾರ್ತಾರೆ. ಕೇವಲ 20 ಅಡಿ ರಸ್ತೆ ಇದು. ಎರಡೂ ಕಡೆಗಳಲ್ಲಿ ವಾಹನ ಸಂಚರಿಸುತ್ತವೆ. ಇನ್ನು ಫ್ಲೈಓವರ್ ಇದ್ರೂ ಇಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗಿಲ್ಲ. ಕಾರಣ ಅವೈಜ್ಞಾನಿಕತೆ. ಇನ್ನು ಫ್ಲೈಓವರ್ನ ಕೆಳಭಾಗದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸೋಕೆ ರೈಲ್ವೆ ಇಲಾಖೆ ಅಂಡರ್ ಪಾಸ್ ನಿರ್ಮಿಸುತ್ತಿದೆ. ಇದರ ಕಾಮಗಾರಿ ಅರ್ಧಕ್ಕೆ ನಿಂತಿರೋದು ಇಲ್ಲಿನ ಸಮಸ್ಯೆ ಇಮ್ಮಡಿಗೊಳಿಸಿದೆ. ಅಂಡರ್ ಪಾಸ್ ಕಾಮಗಾರಿ ಅರ್ಧಕ್ಕೆ ನಿಂತಿರೋದು ಕಳ್ಳ ಕಾಕರಿಗೆ ವರದಾನವಾಗಿದೆ. ಅಷ್ಟೇ ಅಲ್ಲ, ಅನೈತಿಕ ಚಟುವಟಿಕೆಗಳು ನಡೀತಿದ್ದು ಓಡಾಡುವುದೇ ಕಷ್ಟ ಅನ್ನೋದು ಸಾರ್ವಜನಿಕರ ದೂರು. ಮೋರ್ ದೆನ್ 3 to 4 years ಇದು ಹೋಗ್ತಾನೆ ಇದೆ ಕೆಲಸ, ಇನ್ನೂ ಮುಗಿಸಿಲ್ಲ ಇಲ್ಲಿ ತನಕ. ಇಲ್ಲಿ ಬಸ್ ಸ್ಟಾಪ್ ಇತ್ತು ಮುಂಚೆ 120, 153. ನಾವು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೀವಿ, ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಬಿಕಾಸ್ ಆಫ್ ದಿಸ್ ರೈಲ್ವೆ ನಮಗೆ ತುಂಬಾ ಇದಾಯಿತು. ಸೊ ಅವ್ರು ಫ್ಲೈಓವರ್ ಕಟ್ಟರು, ಅದರಿಂದ ಇನ್ನೂ ಕಷ್ಟ ಆಗ್ತಾ ಇದೆ. ಡೈಲಿ ಹೋಗಿ ಬರೋಕ್ಕೆ ಕಷ್ಟ. ನಮ್ಮ ಮಕ್ಕಳು ಸ್ಕೂಲ್ಗೆ ಹಿಂಗೆ ಕರ್ಕೊಂಡು ಹೋಗೋದು ನಾನು. ಇಷ್ಟಕ್ಕೂ ಅಂಡರ್ ಪಾಸ್ ಕಾಮಗಾರಿ ವಿಳಂಬಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತಾರೆ ಸ್ಥಳೀಯರು. ಫ್ಲೈಓವರಿಂದ ಬೆಳಗ್ಗೆ ನಮಗೆ ಆಫೀಸ್ ಹೋಗೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಸರ್. ತುಂಬ ಟ್ರಾಫಿಕ್. ಬೆಳಗ್ಗೆ ನಾವು 8 ಗಂಟೆ 8:15 ಇಲ್ಲಿ ಬಂದರೆ ಇಲ್ಲಿಂದ ಮೇಲೆಯಿಂದ ಕೆಳಗಡೆ ಇಳಿಯೋಕ್ಕೆ ನಮಗೆ 20 ನಿಮಿಷ ಆಗುತ್ತೆ ಸರ್. 20 ನಿಮಿಷದಿಂದ ಅರ್ಧ ಅವರ್ ಆಗುತ್ತೆ.
ಸಂಚಾರ ಸುಗಮಕ್ಕೆ ಅಂತ ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸೋ ಅಧಿಕಾರಿಗಳು ಮತ್ತಷ್ಟು ಸಂಚಾರ ತಾಪತ್ರಯ ಸೃಷ್ಟಿಸುತ್ತಿದ್ದಾರೆ. ಈಗಲಾದರೂ ಆಗಬೇಕಾಗಿರುವ ಅಂಡರ್ ಪಾಸ್ ಕಾರ್ಯ ಮತ್ತು ಫ್ಲೈಓವರ್ನ ಮೇಲಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳು ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇದು ಅವೈಜ್ಞಾನಿಕತೆಗೆ ಅಗ್ರಗಣ್ಯ ಸ್ಥಾನ ಪಡೆದಿರುವ ಮೇಲ್ಸೇತುವೆಯ ಕಥೆ. ಕಳೆದ 8-10 ವರ್ಷಗಳ ಹಿಂದೆ ಟ್ರಾಫಿಕ್ ಸಮಸ್ಯೆ ನಿವಾರಿಸೋಕೆ ಅಂತ ನಿರ್ಮಾಣವಾದ ಈ ಫ್ಲೈಓವರ್ ಪ್ರಯಾಣಿಕರಿಗೆ ನಿತ್ಯವೂ ಕಿರಿಕಿರಿಯಾಗಿದೆ. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡೋಕೆ ಫ್ಲೈಓವರ್ ನಿರ್ಮಿಸ್ತಾರೆ. ಆದ್ರೆ ಮಾರುತಿ ಸೇವಾ ನಗರದ ಫ್ಲೈಓವರ್ ಮಾತ್ರ ಟ್ರಾಫಿಕ್ ಹುಟ್ಟು ಹಾಕೋಕೆ ಹುಟ್ಕೊಂಡಿದೆ. ಹೀಗಂತ ನಾವ್ ಹೇಳ್ತಿಲ್ಲ, ಜನ ಹೇಳ್ತಿರೋದು. ಅವೈಜ್ಞಾನಿಕ ಮೇಲ್ಸೇತುವೆಯಿಂದ ಟ್ರಾಫಿಕ್ ಜಾಮ್, ವಾಹನ ಸವಾರರು ಹೈರಾಣು. ಕಳೆದ 8-10 ವರ್ಷಗಳ ಹಿಂದೆಯೇ ಫ್ಲೈಓವರ್ ನಿರ್ಮಾಣವಾಗಿದೆ. ಆದರೆ ಇಲ್ಲಿ ರಸ್ತೆ ಇರೋದು ಕೇವಲ 10 ಅಡಿಗಳಷ್ಟು ಅಗಲ ಮಾತ್ರ. ಅದರಲ್ಲಿ ಎರಡೂ ಬದಿಯಲ್ಲೂ ಸಂಚಾರ. ಹೀಗಾಗಿ ಟ್ರಾಫಿಕ್ ಸಮಸ್ಯೆ ಕಾಮನ್ ಆಗ್ಬಿಟ್ಟಿದೆ. ಕಳೆದ 3 ವರ್ಷಗಳ ಹಿಂದೆಯೇ ಜನಪ್ರತಿನಿಧಿಗಳಿಗೆ ಇದನ್ನ ದುರಸ್ತಿಗೊಳಿಸಿ ಅಗಲೀಕರಣ ಮಾಡಿ ಅಂತ ಜನ ದೂರು ನೀಡಿದ್ರು. ಸ್ಥಳೀಯ ಸಂಸದ ಪಿಸಿ ಮೋಹನ್ ಪರಿಶೀಲನೆ ಕೂಡ ನಡೆಸಿದ್ರು. ಆದ್ರೂ ಪರಿಸ್ಥಿತಿ ಬದಲಾಗ್ಲಿಲ್ಲ. ಬೆಳಿಗ್ಗೆ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ, ಕಾಲೇಜ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಸಾಯಂಕಾಲ ಬರುವಾಗೂ ಫುಲ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಒಂದು ಬಸ್ ಇಲ್ಲಿ ಕೆಟ್ಟೋಗ್ಬಿಟ್ರೆ ಮತ್ತೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡೋಕ್ಕೆ ಪೊಲೀಸವರು ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಇದ್ರೂ ಆಗ್ತಾಯಿಲ್ಲ. ಈ ಬ್ರಿಡ್ಜು ಒಂದು 20 ವರ್ಷ ಮುಂಚೆನೇ ಯೋಚನೆ ಮಾಡಿ ಆ ಥರ ಕಟ್ಟಿದರೆ ಇವಾಗ ಈ ಲೆವೆಲಲ್ಲಿ ಇರ್ತಾ ಇದ್ದಿಲ್ಲ ಸರ್. ಇಲ್ಲಿ ಇದು ಒನ್ ವೇದಲ್ಲಿ ಎಲ್ಲ ಬರ್ತಾರೆ, ಅವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾರೆ, ಜನರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇದನ್ನ ಸರ್ಕಾರ ಏನಾದರೂ ಮಾಡಿ ಅನುಕೂಲ ಮಾಡಬೇಕು ಅಂತ. ಇದು ಗೃಹ ಸಚಿವ ಜಾರ್ಜ್ ಅವರು ಪ್ರತಿನಿಧಿಸೋ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಸ್ಥಳೀಯರು ಜಾರ್ಜ್ ಅವರಿಗೂ ಮನವಿ ನೀಡಿದ್ರೂ ಪ್ರಯೋಜನವಾಗಿಲ್ವಂತೆ. ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದು ವೆಹಿಕಲ್ಲು ಸ್ವಲ್ಪ ಇದಾದ್ರೂ ಜಾಮ್ ಆಗಿ ಹಿಂದ್ಗಡೆ ಫುಲ್ ನಿಲ್ಲುತ್ತೆ. ಇದು ತುಂಬ ಓಲ್ಡ್ ಫ್ಲೈಓವರು. ಇದರಲ್ಲಿ ಮತ್ತೆ ಪಾಟ್ ಹೋಲ್ಸ್ ಇದೆ, ತುಂಬ ಕಷ್ಟ ಆಗುತ್ತೆ. ರೈನ್ ಆಗುವಾಗ ಮಾತ್ರ ಮಳೆ ಬಂದರೆ ತುಂಬ ಕಷ್ಟ. ಇನ್ನು ಟ್ರಾಫಿಕ್ ಜಾಮ್ ಆಗುತ್ತೆ, ಫುಲ್ ಜಾಮ್ ಆಗುತ್ತೆ. ಅಯ್ಯೋ, ಪಾಸ್ ಆಗೋಕ್ಕೆ 45 ಮಿನಿಟ್ಸ್ ಟು 1 ಅವರ್ ಆಗುತ್ತೆ ಪಾಸ್ ಆಗಲಿಕ್ಕೆ. ಇನ್ನು ಫ್ಲೈಓವರ್ ಬಳಿ ರೈಲ್ವೆ ಟ್ರ್ಯಾಕ್ಗಳಿವೆ. ಹೀಗಾಗಿ ಮೇಲ್ಸೇತುವೆ ವಿಸ್ತರಿಸಲು ರೈಲ್ವೆ ಇಲಾಖೆ ಅನುಮತಿ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಅದೇನೇ ಇರಲಿ, ನಿತ್ಯವೂ ಸಾವಿರಾರು ವಾಹನಗಳು ಈ ಮೇಲ್ಸೇತುವೆ ಮೇಲೆಯೇ ಸಂಚರಿಸುತ್ತವೆ. ಇವರೆಲ್ಲರ ಸಮಸ್ಯೆಗೆ ಜನಪ್ರತಿನಿಧಿಗಳು ಮುಕ್ತಿ ನೀಡಲು ಮುಂದಾಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. 4 ವರ್ಷಗಳ ಹಿಂದೆಯೇ ಆ ಫ್ಲೈಓವರ್ ಕಾಮಗಾರಿ ಆರಂಭ ಆದರೂ ಕೆಲಸ ಮಾತ್ರ ಪೂರ್ತಿಯಾಗಿಲ್ಲ. 4 ವರ್ಷವಾದರೂ ಕಾಮಗಾರಿ ಯಾಕೆ ಮುಗ್ದಿಲ್ಲ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇದು ಸರ್ ಸಿ.ವಿ. ರಾಮನ್ ನಗರದ ಬೆನ್ನಿಗಾನಹಳ್ಳಿ ವಾರ್ಡ್ ನಂಬರ್ 50ರ ಬೈಯಪ್ಪನಹಳ್ಳಿಯಲ್ಲಿ ಅರ್ಧ ಕಾಮಗಾರಿ ನಡೆದು ನಿಂತಿರುವ ಫ್ಲೈಓವರ್. ಕಳೆದ 4 ವರ್ಷಗಳ ಹಿಂದೆ ಶುರುವಾದ ಈ ಫ್ಲೈಓವರ್ ಕಾಮಗಾರಿ ನಿಂತು 1.5 ವರ್ಷವಾಗಿದೆ. ಬಿಡಿಎ ಹಾಗೂ ರೈಲ್ವೆ ಇಲಾಖೆ ಜಂಟಿಯಾಗಿ ಈ ಮೇಲ್ಸೇತುವೆ ಕಾಮಗಾರಿ ಆರಂಭಿಸಿದವು. ಇತ್ತ ಬಾಣಸವಾಡಿಯಿಂದ ಓಲ್ಡ್ ಮದ್ರಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಹಳಿಯಲ್ಲಿ ನಿತ್ಯ ಸುಮಾರು 90 ರೈಲುಗಳು ಪ್ರಯಾಣಿಸ್ತಾ ಇದ್ವು. ಅದರಿಂದ ಇಲ್ಲಿ ಉಂಟಾಗ್ತಾ ಇದ್ದ ಟ್ರಾಫಿಕ್ ಜಾಮ್ ತಪ್ಪಿಸೋಕೆ ಅಂತ ಈ ಫ್ಲೈಓವರ್ ನಿರ್ಮಾಣಕ್ಕೆ ಕೈ ಹಾಕಲಾಗಿತ್ತು. ಮಿಲಿಟರಿಗೆ ಸೇರಿದ ಜಾಗವನ್ನ ಬಿಡಿಎ ಹಾಗೂ ರೈಲ್ವೆ ಇಲಾಖೆ ವಶಕ್ಕೆ ತೆಗೆದುಕೊಳ್ಳದೆ ಇದ್ದುದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಅಂತಾರೆ ಸ್ಥಳೀಯರು. ಈಗ ಮಿಲಿಟರಿಯವ್ರ ಕಡೆಯಿಂದ ನಿಂತಿದೆ, ಹಂಗಾಗಿ ಇದು 4 ವರ್ಷ ಆಗಿದೆ ಆಗಿ ಸ್ಟಾಪ್ ಆಗೋಗಿದೆ. ಇಲ್ಲಿ ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗಿದೆ, ಹೆರಿಗೆಗಳಾಗಿದೆ. ಇತ್ತೀಚೆಗೆ ಒಂದು ಹೆರಿಗೆ ಇಲ್ಲೇ ಆಗಿದೆ ಈ ಥರ ಟ್ರಾಫಿಕಲ್ಲಿ. 108ಗೆ ನಾವು ಕಾಲ್ ಮಾಡಿದ್ದೀವಿ, ಒಂದೇ ಒಂದು 108 ಬಂದಿಲ್ಲ. ಹಾಗಾಗಿ ನಮ್ಮ ಇಡೀ ಗ್ರಾಮಸ್ಥರಿಗೆ ಎಲ್ಲ ಇಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ, ಸ್ಕೂಲ್ ಮಕ್ಕಳಿಗೆ. ಹಂಗಾಗಿ ಈಗ ಆರ್ಮಿ ಅವ್ರ ಕಡೆಯಿಂದನೇ ತೀರಾ ತೊಂದರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸೇರಿ ಅನೇಕ ಜನಪ್ರತಿನಿಧಿಗಳು ನಿಂತು ಹೋಗಿರುವ ಈ ಮೇಲ್ಸೇತುವೆಯನ್ನ ಪರಿಶೀಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ.
ಈ ಬಗ್ಗೆ ಸ್ಥಳೀಯ ಪಾಲಿಕೆ ಸದಸ್ಯರನ್ನ ವಿಚಾರಿಸಿದರೆ ಕೌನ್ಸಿಲ್ ಸಭೆಯಲ್ಲಿ ಪ್ರಸ್ತಾಪಿಸಿ ಕ್ರಮ ಕೈಗೊಳ್ತೇನೆ ಅಂತಾರೆ. ಅದು ಬಂದು ಮಿಲ್ಟ್ರಿಯವರು ಪ್ರಾಬ್ಲಮ್ಮು. ಮಿಲ್ಟ್ರಿಯವರು ಅದು ಬಿಡ್ತಾ ಇಲ್ಲ. ಈಗ ನಾವೇನು ಮಾಡಬೇಕು, ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಿದ್ರೆ ಹೋಗಿ ಬರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಮಾತಾಡ್ತೀನಿ ಸರ್, ಇದ್ರ ಬಗ್ಗೆ ನಾನು ಮಾಡಿಸ್ಬೇಕು ಅಂತ ಇದ್ದೀನಿ, ಮತ್ತು ಭರವಸೆನೂ ಕೊಟ್ಟಿದ್ದೀನಿ. ಮತ್ತು ನಮ್ಮ ಸಿದ್ದರಾಮಣ್ಣವರು ನಾವು ಕ್ಯಾನ್ವಾಸ್ ಮಾಡಿದಾಗ ನಾವು ಹಾಕಿದ್ವಿ. ಆವಾಗೆಲ್ಲ ನಮಗೆ ಹೇಳಿದ್ವಿ ಈ ಥರ ರೈಲ್ವೇದು ಇದು ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೆ ಇದನ್ನು ನಾನು ಗಮನಕ್ಕೆ ತೊಗೊಳ್ತೀನಮ್ಮ, ನಾನು ಮಾಡಿಸ್ಕೊಡ್ತೀನಿ ಅಂದಿದ್ದಾರೆ. ಮತ್ತು ಓಡಾಡಬೇಕು ಸ್ವಲ್ಪ ನಾವು. ಒಟ್ಟಾರೆ ಕಳೆದ 1.5 ವರ್ಷದಿಂದ ನಿಂತು ಹೋಗಿರೋ ಈ ಕಾಮಗಾರಿ ಆರಂಭವಾದರೆ ಸಾವಿರಾರು ಪ್ರಯಾಣಿಕರಿಗೆ ಅನುಕೂಲವಾಗುತ್ತೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಗಮನ ಹರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಶಿವಕುಮಾರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇನ್ನು ಯಲಹಂಕ ವಲಯದ ಅಳ್ಳಾಲಸಂದ್ರದ ಫ್ಲೈಓವರ್ ಕಾಮಗಾರಿ ಕಳೆದ 3 ವರ್ಷಗಳ ಹಿಂದೆಯೇ ಆರಂಭ ಆಗಿತ್ತು. ಆದರೆ ಇವತ್ತಿಗೂ ಕಾಮಗಾರಿ ಪೂರ್ತಿಯಾಗದೆ ನೆನೆಗುದಿಗೆ ಬಿದ್ದಿದೆ. ಅಧಿಕಾರಿಗಳ ಎಡವಟ್ಟಿನ ಸ್ಟೋರಿಯನ್ನ ನೋಡ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ಯಲಹಂಕ ವಲಯದ ಅಲ್ಲಾಳಸಂದ್ರ ಮೇಲ್ಸೇತುವೆ. ಇಲ್ಲಿನ ರೈಲ್ವೆ ಹಳಿಯಿಂದಾಗಿ ಸುತ್ತಿ ಬಳಸಿ ವಾಹನ ಸಂಚಾರ ಮಾಡಬೇಕಿತ್ತು. ಇಲ್ಲೊಂದು ಫ್ಲೈಓವರ್ ಇದ್ರೆ ಸಮಸ್ಯೆ ಸರಿ ಹೋಗುತ್ತೆ ಅಂತ 2012ರಲ್ಲೇ ಬಿಡಿಎ ಮತ್ತು ರೈಲ್ವೆ ಇಲಾಖೆ ಜಂಟಿಯಾಗಿ 25 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಂಡಿದ್ವು. ಆದರೆ ಮೇಲ್ಸೇತುವೆ ಕಾಮಗಾರಿ ಕೊನೆಗೊಂಡಿಲ್ಲ. ಕಾರಣ ಅಧಿಕಾರಿಗಳ ಎಡವಟ್ಟು. ಬೆಂಗಳೂರು ಸಿಟಿಯಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಸಿಗ್ನಲ್ ಫ್ರೀ ಕಾರಿಡಾರ್ ರಸ್ತೆ ಕೂಡ ಇಲ್ಲಿಯೇ ಹಾದು ಹೋಗುತ್ತದೆ. ಆದರೆ ಇದರ ಪರಿವೇ ಇಲ್ಲದೆ ಏಕಾಏಕಿ ಬಿಡಿಎ ಮೇಲ್ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋದು ಸ್ಥಳೀಯರ ಆರೋಪ. ಎಲ್ಲ ಅರ್ಧಂಬರ್ಧ ಹಂಗಂಗೆ ಕೆಲಸ ಬಿಟ್ಟವ್ರೆ. ಇಲ್ಲಿ ಅಂಗಡಿಗಳವ್ರಿಗೆಲ್ಲ ಬಿಸ್ನೆಸ್ಗೂ ತೊಂದರೆ ಆಗಿದೆ. ನಾವು ಇಲ್ಲೇ ಇದ್ದೇ ಗಾಡಿಗಳೇ ನಂಬ್ಕೊಂಡು ಬದುಕ್ತಾ ಇರೋದು. ಗಾಡಿಗಳವ್ರಿಗೂ ಬಿಸ್ನೆಸ್ ಇಲ್ಲ. ಈ ರೋಡು ಫಿನಿಶ್ ಆಗಿಲ್ಲ. 2 ವರ್ಷ ಆಯಿತು. 1 ವರ್ಷದಲ್ಲಿ ಬಿಟ್ಕೊಡ್ತೀರಿ ಅಂದರು, ಇನ್ನೂ ಬಿಟ್ಕೊಟ್ಟಿಲ್ಲ. ಅದು ಯಾವಾಗ ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಅಧಿಕಾರಿಗಳು ಅದೇನು ಕಣ್ಮುಚ್ಕೊಂಡವರೋ ಗೊತ್ತಿಲ್ಲ. ಬಂದು ಕೇಳ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ. ಈಗ ಅರ್ಧಕ್ಕೆ ನಿಂತಿರೋ ಕಾಮಗಾರಿ ಬದಲಿಸಲಾಗದೆ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಬಿಡಿಎ ಕೈ ಹಿಸುಕಿಕೊಳ್ಳುತ್ತಿದೆ. ಇತ್ತ ಪ್ರತಿನಿತ್ಯ ಓಡಾಡೋ ಪ್ರಯಾಣಿಕರು ಯಲಹಂಕ, ರಾಜಾನಕುಂಟೆ ಹಾಗೂ ದೊಡ್ಡಬಳ್ಳಾಪುರಕ್ಕೆ ಹೋಗೋರು ಸುತ್ತಿ ಬಳಸಿಕೊಂಡೇ ಓಡಾಡುವಂತಾಗಿದೆ. ಈ ರೋಡ್ ರಿಪೇರಿ ಅಂಡರ್ ಬ್ರಿಡ್ಜು ಅಂತ, ಅಂಡರ್ ಪಾಸ್ ಅಂತ ಹೇಳಿ 2 ವರ್ಷದಿಂದ ನಡೀತಾನೆ ಇದೆ ಕೆಲಸ. ಇಲ್ಲಿ ಮೋರಿ ನೀರಿಗೂ ತೊಂದರೆ ಆಗ್ತದೆ. ಮೋರಿ ನೀರು ಎಲ್ಲ ರೋಡ್ ಮೇಲೆ ಬರ್ತದೆ. ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಆ ಮಳೆ ಬಿಂದಾಗ ನಮಗೆ 2 ದಿವಸ ಈ ರೋಡಲ್ಲಿ ಕಾಲಿಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಪ್ರಾಬ್ಲಮ್ಮು. ಬಿಡಿಎ ಅಧಿಕಾರಿಗಳ ಎಡವಟ್ಟುಗಳ ಸಾಲಲ್ಲಿ ಫ್ಲೈಓವರ್ ನಿರ್ಮಾಣ ಕೂಡ ಹೊರತಾಗಿಲ್ಲ. ಸರಿಯಾಗಿ ನಕ್ಷೆ ರಚಿಸದೆ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಕೋಟಿಗಟ್ಟಲೆ ಹಣ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಸಚಿನ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.